ಎಲ್ಲರಿಗೂ ನಮಸ್ಕಾರ. ನವೆಂಬರ್ 14 ಇದು ವಿಶ್ವ ಡಯಾಬಿಟಿಸ್ ದಿನ ಅಂತ ನಾವು ಆಚರಿಸ್ತೀವಿ. ಇದರ ಮೂಲ ಉದ್ದೇಶ ಏನು ಅಂದರೆ 1991ರಲ್ಲಿ ವರ್ಲ್ಡ್ ಡಯಾಬಿಟಿಸ್ ಅಸೋಸಿಯೇಷನ್ ಅವರು ಇದೊಂದು ಜಾಗರೂಕತೆಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ನವೆಂಬರ್ 14 ಡಯಾಬಿಟಿಕ್ ಡೇ ಅಂತ ಆಚರಿಸಲು ಪ್ರಾರಂಭವಾಯಿತು. ಈ ಲಾರ್ಡ್ ಫೆಡ್ರಿಕ್ ಬ್ಯಾಂಟಿಂಗ್ ಅನ್ನೋರು ಇನ್ಸುಲಿನ್ನ ಕಂಡುಹಿಡಿದಂಥ ಒಂದು ವಿಜ್ಞಾನಿ. ಸೊ ಅವರ ಹುಟ್ಟುಹಬ್ಬ ನವೆಂಬರ್ 14 ಆಗಿರೋದ್ರಿಂದ ನವೆಂಬರ್ 14 ಡಯಾಬಿಟಿಕ್ ಡೇ ಎಂದು ಆಚರಿಸೋಣ ಎಂದು ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮತ್ತು ಪ್ರತಿ ವರ್ಷ ಕೂಡ ನವೆಂಬರ್ 14 ಡಯಾಬಿಟಿಕ್ ಡೇನ ನಾವು ಆಚರಿಸ್ಕೊಳ್ತಾ ಬಂದಿದ್ದೀವಿ. ಇದರ ಮೂಲ ಉದ್ದೇಶ ಥೀಮ್ ಏನು ಅಂದರೆ ಡಯಾಬಿಟಿಕ್ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥದ್ದು. ಈ ಡಯಾಬಿಟಿಸ್ ಅನ್ನೋ ಕಾಯಿಲೆ ಒಂದು ಸತಿ ಮನುಷ್ಯನ ಆವರಿಸ್ಕೊಂಡ್ಬಿಟ್ರೆ ಅದು ಅವ್ರ ಲೈಫ್ ಲಾಂಗ್ ಸಫರ್ ಆಗೋವಂಥ ಒಂದು ಡಿಸೀಸ್. ಸೊ ಈಗ ನಂಗೆ ಡಯಾಬಿಟಿಸ್ ಬಂದಿದೆಯಪ್ಪ ಅಂತ ಅಂದ್ಕೊಂಡು ಓಕೆ ಮಾತ್ರೆ ತೊಗೊತಾ ಇದ್ದೀವಿ, ಎಲ್ಲ ಕಂಟ್ರೋಲಲ್ಲಿ ಇರಬಹುದು ಅಂತ ಜನ ಅಂದ್ಕೊಂಡಿರ್ತಾರೆ. ಬಟ್ ಅದರಿಂದ ಆಗುವ ದುಷ್ಪರಿಣಾಮಗಳು ಬಾಡಿಯಲ್ಲಿ ಬೇರೆ ಆರ್ಗನ್ಸ್ ಏನೇನು ಎಫೆಕ್ಟ್ ಮಾಡುತ್ತೆ ಅನ್ನೋ ಒಂದು ಅರಿವು ಅವ್ರಿಗೆ ಇರೋದಿಲ್ಲ. ಸೊ ಈ ಡಯಾಬಿಟಿಸ್ ಅನ್ನೋದು ಸ್ಮಾಲ್ ವೆಸಲ್ ಡಿಸೀಸ್ ಅಂತ ನಾವು ಕರಿತೀವಿ. ಸ್ಮಾಲ್ ವೆಸಲ್ಸ್ ಎಲ್ಲೆಲ್ಲಿರುತ್ತೆ? ಕಣ್ಣು, ಕಿಡ್ನಿ, ಹಾರ್ಟ್ ಮತ್ತು ಬ್ರೈನ್ ಮತ್ತು ಪೆರಿಫರಲ್ ನರ್ವ್ಸ್ ಅಂತ ಹೇಳ್ತೀವಿ. ಇದೆಲ್ಲದರಲ್ಲೂ ಸಣ್ಣ ರಕ್ತನಾಳಗಳು ಬಹಳ ಇಂಪಾರ್ಟೆಂಟ್ ಒಂದು ಕೆಲಸನ ಮಾಡ್ತಾ ಇರ್ತವೆ. ಇದನ್ನು ಎಫೆಕ್ಟ್ ಮಾಡುವಂಥ ಒಂದು ಕಾಯಿಲೆ ಡಯಾಬಿಟಿಸ್. ಸೊ ಈ ಅಂಗಾಂಗಗಳು ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಡಯಾಬಿಟಿಕ್ ಪೇಷಂಟ್ಗೆ ಇರೋದಿಲ್ಲ. ಇದನ್ನು ತಿಳಿಸುವ ಮುಖ್ಯ ಉದ್ದೇಶವೇ ಈ ವರ್ಲ್ಡ್ ಡಯಾಬಿಟಿಕ್ ಡೇ. ಅಂದರೆ ನವೆಂಬರ್ 14 ನಾವು ಈ ಪ್ರೋಗ್ರಾಮ್ನ ಮಾಡ್ಕೊತಾ ಇರ್ತೀವಿ. ಸೊ ನಿಮಗೆ ಡಯಾಬಿಟಿಸ್ ಇದೆ ಅಂತ ಆದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅದರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ನಮ್ಮ ಆದರ್ಶ್ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲಲ್ಲಿ ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೂ ಉಚಿತವಾಗಿ ಡಯಾಬಿಟಿಕ್ ರೆಟಿನೋಪತಿ ಚೆಕಪ್ನ ನಾವು ಆರ್ಗನೈಸ್ ಮಾಡಿರ್ತೀವಿ. ಇದರ ಮುಖ್ಯ ಉದ್ದೇಶ ಯಾರು ಡಯಾಬಿಟಿಸಿಂದ ಬ್ಲೈಂಡ್ ಆಗಬಾರ್ದು ಅನ್ನೋದು. ಇಟ್ ಈಸ್ ಅ ಪ್ರಿವೆಂಟಬಲ್ ಡಿಸೀಸ್. ಅಂದರೆ ನಾವು ಆರಂಭಿಕ ಹಂತದಲ್ಲಿ ಈ ಡಿಸೀಸ್ನ ಪತ್ತೆ ಹಚ್ಚೋದ್ರಿಂದ ಆ ಮನುಷ್ಯ ದೃಷ್ಟಿಹೀನನಾಗುವುದನ್ನು ನಾವು ತಡೆಗಟ್ಟಬಹುದು. ಯಾವ ಸ್ಟೇಜಲ್ಲಿ ನಾವು ಆ ಮನುಷ್ಯನ ಡಿಟೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಅವ್ರ ದೃಷ್ಟಿ ಅವಲಂಬಿಸಿರುತ್ತೆ. ಹಾಗಾಗಿ ಅರ್ಲಿ ಡಿಟೆಕ್ಷನ್ ಆಫ್ ಡಯಾಬಿಟಿಕ್ ರೆಟಿನೋಪತಿ ಕ್ಯಾನ್ ಪ್ರಿವೆಂಟ್ ಬ್ಲೈಂಡ್ನೆಸ್ ಅಂತ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಾವು ವಿನಂತಿಸಿಕೊಳ್ಳುತ್ತೇವೆ.